ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ಕೇಳುವರ ರೈತ ಬಾಂಧವರಿಗೆ ನಮಸ್ತೆ. ನಾನು ಡಾಕ್ಟರ್ ಅವಿನಾಶ್ ಟಿಜಿ, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನ ನಿರ್ವಹಿಸಿದ್ದೇನೆ. ಇಂದು ಈ ಒಂದು ಸಂಚಿಕೆಯ ಮೂಲಕ ತಮಗೆ ಬಾಳೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಸಮಸ್ಯೆಯಾದ ಎಲೆಚುಕ್ಕೆ ರೋಗದ ಒಂದು ಲಕ್ಷಣ ಮತ್ತೆ ಅದರ ನಿರ್ವಹಣಾ ಕ್ರಮಗಳ ಬಗ್ಗೆ ತಮಗೆ ತಿಳಿಸಿಕೊಡಲು ಇಚ್ಛಿಸ್ತೇನೆ. ಪ್ರಮುಖವಾಗಿ ಬಾಳೆಯಲ್ಲಿ ಅನೇಕ ಒಂದು ರೋಗಗಳಿದ್ದು ಅದರಲ್ಲಿ ಎಲೆಚುಕ್ಕೆ ರೋಗದ ಒಂದು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಸೊ ಈ ಎಲೆಚುಕ್ಕೆ ರೋಗದ ಒಂದು ಲಕ್ಷಣ ಬಗ್ಗೆ ನೋಡೋದಾದರೆ ಎಲೆಗಳ ಮೇಲೆ ಒಂದು ಕಂದು ಬಣ್ಣದ ಚುಕ್ಕೆಗಳಾಗ್ತಾ ಇರುತ್ತೆ. ಸೊ ಈ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ನಂತರದಲ್ಲಿ ಅದು ದೊಡ್ಡದಾಗಿ ಎಲೆ ಸಂಪೂರ್ಣವಾಗಿ ಒಣಗಿದ ರೀತಿಯಲ್ಲಿ ಕಂಡುಬರುತ್ತೆ. ಇದರ ಜೊತೆಗೆ ಎಲ್ಲೆಲ್ಲಿ ಈ ಒಂದು ಬಾಳೆಯಲ್ಲಿ ಎಲೆಚುಕ್ಕೆ ರೋಗದ ಸಮಸ್ಯೆ ಕಂಡುಬರುತ್ತೆ ಅಂತಹ ಒಂದು ಬಾಳೆಯಲ್ಲಿ ಈ ಗೊನೆಗಳು ಏನು ಬಿಟ್ಟಿರುತ್ತವೆ ಅವು ಬೇಗ ಮಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ರೈತರಿಗೆ ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ತಕ್ಕಂತಹ ರೈತರಿಗೂ ಕೂಡ ಒಂದು ಸಮಸ್ಯೆ ಆಗುತ್ತೆ ಈ ರೋಗವನ್ನು ಗುರುತಿಸಲಿಕ್ಕೆ. ಏನಂದ್ರೆ ಈ ಒಂದು ಪೊಟ್ಯಾಶ್ ಡೆಫಿಷಿಯನ್ಸಿ ಆದಾಗಲೂ ಕೂಡ ಮತ್ತೆ ಈ ಬಾಳೆ ಎಲೆಚುಕ್ಕೆ ರೋಗದ ಲಕ್ಷಣಗಳು ಎರಡೂ ಕೂಡ ಒಂದೇ ರೀತಿಯಾದಂತಹ ಒಂದು ರೀತಿಯಲ್ಲಿ ಗೋಚರಿಸುತ್ತೆ. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಪೊಟ್ಯಾಶ್ ಡೆಫಿಷಿಯನ್ಸಿ ಆದಲ್ಲಿ ಬಾಳೆಯ ಎಲೆಗಳು ಅಂಚಿನಿಂದ ಸಂಪೂರ್ಣವಾಗಿ ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಲ್ಲೂ ಕೂಡ ಎಲ್ಲಿ ಸ್ವಲ್ಪ ಕೆಂಪು ಮಣ್ಣಿರುತ್ತೆ, ಸೊ ಕೆಂಪು ಮಣ್ಣಲ್ಲಿ ಈ ಒಂದು ಪೊಟ್ಯಾಶ್ ಕೊರತೆಯಿಂದಾಗಿ ನಮಗೆ 5-6ನೇ ತಿಂಗಳು ಆಗ್ತಿದ್ದಂಕಲೇ ಒಂದು ಎಲೆಗಳ ಅಂಚಿನಿಂದ ಒಣಗಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಅಲ್ಲಿ ನಿಮಗೆ ಚುಕ್ಕೆಗಳ ರೀತಿಯಲ್ಲಿ ಕಂಡು ಬರೋದಿಲ್ಲ ಎಲೆಗಳ ಮೇಲೆ. ಆದರೆ ಈ ಒಂದು ಎಲೆಚುಕ್ಕೆ ರೋಗದಲ್ಲಿ ಈ ಹೆಸರೇ ಸೂಚಿಸುವಂತೆ ಎಲೆಗಳಲ್ಲಿ ಅಲ್ಲಲ್ಲಿ ಕಂದು ಬಣ್ಣದ ಚುಕ್ಕೆಗಳಾಗಿರುತ್ತವೆ. ಈ ಕಂದು ಬಣ್ಣದ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ತದನಂತರದಲ್ಲಿ ದೊಡ್ಡದಾಗಿ ಸಂಪೂರ್ಣವಾಗಿ ಎಲೆಗಳು ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಕೂಡ ಒಂದು ಪ್ರಮುಖವಾದಂತಹ ಒಂದು ಮಾಹಿತಿ ಅಂತಲೇ ಭಾವಿಸ್ತೀನಿ. ಪೊಟ್ಯಾಶ್ ಅಂಶ ಒಂದು ಬಾಳೆಗೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ 5 ತಿಂಗಳಾದ್ಮೇಲೆ ಬೇಕಾಗೋದ್ರಿಂದ ನೀವು ಪೊಟ್ಯಾಶ್ ಒಂದು ಅಂಶವನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ಪೂರೈಸಬೇಕಾಗುತ್ತೆ. ಈಗ ಈ ಎಲೆಚುಕ್ಕೆ ರೋಗದಲ್ಲಿ ಸಾಮಾನ್ಯವಾಗಿ ಇದು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಕೂಡ ಎಲ್ಲ ಭಾಗದಲ್ಲೂ ಕೂಡ ಕಂಡು ಬರ್ತಾ ಇದೆ. ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಬಾಳೆನ ನಾವು ಮೇ, ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಾವು ನಾಟಿ ಮಾಡಿದ್ದೆ. ಅದರಲ್ಲಿ ಈ ಒಂದು ಎಲೆಚುಕ್ಕೆ ರೋಗದ ಒಂದು ಬಾಧೆ ಏನಿದೆ ಇದು ಕಡಿಮೆಯಾಗಿ ಕಂಡು ಬರುತ್ತೆ. ಸೊ ಅದಾದ್ಮೇಲೂ ಕೂಡ ಏನಾದರೂ ಈ ಒಂದು ಎಲೆಚುಕ್ಕೆ ರೋಗದ ಸಮಸ್ಯೆ ಕಂಡು ಬಂದರೆ ಸೊ ಇದಕ್ಕೆ ಹಾಗೆ ಇರ್ತಕ್ಕಂತಹ ಶಿಲೀಂಧ್ರನಾಶಕಗಳಾದ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳಾದಂತಹ ಪ್ರೊಪಿಕೊನಜೋಲ್ 1 ml per ಲೀಟರ್ಗೆ ಮಿಶ್ರಣ ಮಾಡಿ ಸಿಂಪಡಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಥಿಯೋಫೆನೈಟ್ ಮಿಥೈಲ್ 1 ಗ್ರಾಂ per ಲೀಟರ್ಗೆ ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಎಲೆಚುಕ್ಕೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಏನು ನಮಗೆ ಪ್ರೊಪಿಕೊನಜೋಲ್ ಇದೆ, ಸೊ ಪ್ರೊಪಿಕೊನಜೋಲ್ 0.5 ml per ಲೀಟರ್, ಅದರ ಜೊತೆಗೆ ಒಂದು ಪೆಟ್ರೋಲಿಯಂ ಮಿನರಲ್ ಆಯಿಲ್ 1% ಪೆಟ್ರೋಲಿಯಂ ಮಿನರಲ್ ಆಯಿಲನ್ನು ಪ್ರೊಪಿಕೊನಜೋಲ್ 0.5 ml per ಲೀಟರ್ ಅಂತ ಮಿಶ್ರಣ ಮಾಡಿ ಎರಡನ್ನೂ ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಬಹಳ ಉತ್ತಮವಾಗಿ ಈ ಒಂದು ರೋಗ ನಿಯಂತ್ರಣ ಆಗಿರೋದು ಕೂಡ ನಮ್ಮ ಒಂದು ಮುಂಚೂಣ ಪ್ರತಿಷ್ಠೆಯಲ್ಲೂ ಕೂಡ ಕಂಡು ಬಂದಿದೆ. ಸೊ ಹಂಗಾಗಿ ಪ್ರೊಪಿಕೊನಜೋಲ್ 0.5 ml per ಲೀಟರ್ ಪ್ಲಸ್ ಪೆಟ್ರೋಲಿಯಂ ಮಿನರಲ್ ಆಯಿಲ್ 1% ಪೆಟ್ರೋಲಿಯಂ ಮಿನರಲ್ ಆಯಿಲನ್ನು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಬಾಳೆಯಲ್ಲಿ ಈ ಒಂದು ಎಲೆಚುಕ್ಕೆ ರೋಗದ ಸಮಸ್ಯೆಯನ್ನು ನಾವು ನಿಯಂತ್ರಣ ಮಾಡಬಹುದಾಗಿದೆ. ಸೊ ಇದಿಷ್ಟು ಬಾಳೆಯಲ್ಲಿ ಎಲೆಚುಕ್ಕೆ ರೋಗದ ಒಂದು ಲಕ್ಷಣ ಮತ್ತು ಅದಕ್ಕೆ ಹತೋಟಿ ಮಾಡಲು ಅನುಸರಿಸಬೇಕಾದಂತಹ ನಿರ್ವಹಣಾ ಕ್ರಮಗಳು. ತಾವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ನಂಬರ್ 9886022203. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.